ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ, ಕಲಬುರಗಿ, ಉತ್ತರ ವಲಯ. ಅಭಿಮನ್ಯು ಪರಾಕ್ರಮ. ಕವಿ ಕುಮಾರವ್ಯಾಸ. ಅಭಿಮನ್ಯು ಸುಭದ್ರ ಮತ್ತು ಅರ್ಜುನರ ಮಗ, ಮಹಾ ಸಾಹಸಿ. ಅಭಿಮನ್ಯು ಚಕ್ರವ್ಯೂಹದ ಕಥೆಯು ಮಹಾಭಾರತದ ಅತ್ಯಂತ ವೀರಾವೇಶದ ಮತ್ತು ದುರಂತ ಘಟನೆಯಲ್ಲಿ ಒಂದಾಗಿದೆ. ಚಕ್ರವ್ಯೂಹವು ಒಂದು ಸುರುಳಿಯಾಕಾರದ 7 ಸುತ್ತುಗಳ ವೃತ್ತಾಕಾರವಾದ ಸೇನಾವ್ಯೂಹವಾಗಿದ್ದು, ಒಳಗೆ ಹೋದಂತೆಲ್ಲ ಹೆಚ್ಚು ಶಕ್ತಿಶಾಲಿ ಯೋಧರು ಕಾಯುತ್ತಿರುತ್ತಾರೆ. ಮಹಾಭಾರತದ ಯುದ್ಧವು 13ನೇ ದಿನ ಕೌರವರು ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಚಕ್ರವ್ಯೂಹವನ್ನು ರಚಿಸಿದರು. ಕೃಷ್ಣ ಅರ್ಜುನರು ಬೇರೆಡೆ ಯುದ್ಧದಲ್ಲಿ ನಿರತರಾಗಿದ್ದರಿಂದ ಅಭಿಮನ್ಯುವು ಸ್ವಂತ ತಾನೇ ವ್ಯೂಹ ಭೇದಿಸಿ ಒಳನುಗ್ಗಲು ನಿರ್ಧರಿಸಿದನು. ಅಭಿಮನ್ಯು ತಾಯಿಯ ಗರ್ಭದಲ್ಲಿರುವಾಗಲೇ ಕೃಷ್ಣನು ಸುಭದ್ರೆಗೆ ಚಕ್ರವ್ಯೂಹವನ್ನು ಭೇದಿಸುವ ವಿಧಾನವನ್ನು ವಿವರಿಸುವಾಗ ಅವನು ಆಲಿಸಿದನು. ಆದರೆ ಚಕ್ರವ್ಯೂಹದಿಂದ ಹೊರಬರುವ ವಿಧಾನವನ್ನು ಹೇಳುವಾಗ ಸುಭದ್ರೆ ನಿದ್ರೆಗೆ ಜಾರಿದ್ದರಿಂದ ಅಭಿಮನ್ಯುವಿಗೆ ಹೊರಬರುವ ಮಾರ್ಗ ತಿಳಿಯಲಿಲ್ಲ. ಒಳನುಗ್ಗಿದ ನಂತರ ಅಭಿಮನ್ಯು ಲಕ್ಷಾಂತರ ಸೈನಿಕರನ್ನು ಮತ್ತು ದುರ್ಯೋಧನನ ಮಗ ಲಕ್ಷ್ಮಣ ಸೇರಿದಂತೆ ಅನೇಕ ಮಹಾರಥಿಗಳನ್ನು ಏಕಾಂಗಿಯಾಗಿ ಕೊಂದನು. ಅಂತಿಮವಾಗಿ 6 ಕೌರವ ಮಹಾರಥಿಗಳು ದ್ರೋಣ, ಕರ್ಣ, ದುರ್ಯೋಧನ ಇತರರು ಒಟ್ಟಾಗಿ ಸೇರಿ ಯುದ್ಧದ ನಿಯಮಗಳನ್ನು ಮೀರಿ ನಿರಾಯುಧನಾದ ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿದರು. ಅಭಿಮನ್ಯುವಿನ ಈ ವೀರಮರಣವು ಅವನ ಅಸಾಧಾರಣ ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಇಂದಿಗೂ ಸ್ಮರಣೀಯವಾಗಿದೆ. ಬನ್ನಿ, ನಾವೆಲ್ಲರೂ ನಮ್ಮ ಶಾಲೆಯ ಮಕ್ಕಳಿಂದ ಅಭಿಮನ್ಯುವಿನ ಪರಾಕ್ರಮದ ದೃಶ್ಯವನ್ನು ನೋಡಿಕೊಂಡು ಬರೋಣ. ತಾವೆಲ್ಲರೂ ನಮ್ಮ ಮಕ್ಕಳಿಗೆ ಹರಸಿ ಹಾರೈಸಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ, ಕಲಬುರಗಿ, ಉತ್ತರ ವಲಯ. ಪದ್ಯಭಾಗ 8. ಅಭಿಮನ್ಯು ಪರಾಕ್ರಮ. ಕವಿ ಕುಮಾರವ್ಯಾಸ. ಮಹಾಭಾರತದಲ್ಲಿ ಕೌರವ ಪಾಂಡವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ನಡೆದ ಸಂದರ್ಭ. ದ್ರೋಣ ಪಾಂಡವರನ್ನು ಸೋಲಿಸಲು ಪದ್ಮವ್ಯೂಹವನ್ನು ರಚಿಸುತ್ತಾರೆ. ಆ ವ್ಯೂಹ ಭೇದಿಸಲು ಕೃಷ್ಣ ಅರ್ಜುನರಿಗೆ ಮಾತ್ರ ಗೊತ್ತಿರುತ್ತದೆ. ಆದರೆ ಆ ದಿನ ಅವರಿಬ್ಬರು ಯುದ್ಧಕ್ಕಾಗಿ ಬಹುದೂರ ಹೋಗಿರುತ್ತಾರೆ. ಆಗ ಅಭಿಮನ್ಯುವಿಗೆ ಪದ್ಮವ್ಯೂಹ ಭೇದಿಸುವ ವಿದ್ಯೆ ಅರ್ಧ ಮಾತ್ರ ತಿಳಿದಿರುತ್ತದೆ. ಒಳಗೆ ಹೋಗಲು ಮಾತ್ರ ತಿಳಿದಿರುತ್ತಾನೆ, ಆದರೆ ಹೊರಗೆ ಬರುವುದು ತಿಳಿದಿರುವುದಲ್ಲ. ಇಂಥ ಸಂದರ್ಭದಲ್ಲಿ ಧರ್ಮರಾಯನಲ್ಲಿಗೆ ಬಂದು ಜನಪನಂದಿಗೆ ಮಣಿದು ಕೈ ಮುಗಿದೆನಗೆ ಬೆಸಸೈ ಬೊಪ್ಪಟ ಬಲ್ಲೆನು ಮಹಾವದೊಳಗೆ ಪದ್ಮವ್ಯೂಹ ಭೇದನವ ಅನುವರವಾಗೆಲುವೆನು ಕೃತಾಂತನ ಮನೆಗೆ ಕಳುಹಿತರನು ನೀನು ಚಿಂತಿಸಲೇಕೆ ಕಾಳಗಕ್ಕೆನ್ನ ಕಳುವೆಂದ. ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ, ದೊಡ್ಡಪ್ಪ, ನನಗೆ ಅಪ್ಪಣೆ ಕೊಡಿ. ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಮುರಿಯುವುದು ಹೇಗೆಂದು ತಿಳಿದಿರುವೆನು. ನಮ್ಮ ಶತ್ರುಗಳನ್ನು ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆಲ್ಲುವೆನು. ನೀವು ಚಿಂತೆ ಮಾಡಬೇಡಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಾನೆ. ಹಸುಳೆಯ ದಟ್ಟಿನ ನುಡಿಯ ಕೇಳಿದು ನಸುನಗುತ್ತ ಧರ್ಮಜನು ಘನಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿದಪ್ಪಿ. ಶಿಶುವು ನೀನಲೆ ಮಗನೇ ಕಾದು ಅರಸಮಬಲರು ಕಣ ಮಾರತ ನಸುಗೆಯ ನೀನೆಂತು ಸೈರಿಸಲಾಪೇಳಂದ. ಮಗುವಿನ ಪರಾಕ್ರಮದ ಮಾತನ್ನು ಕೇಳಿದ ಧರ್ಮರಾಯನು ನಸುನಗುತ್ತ ಕಂದನನ್ನು ಬಿಗಿದಪ್ಪಿ, ನೀನು ದೊಡ್ಡ ಪರಾಕ್ರಮಿ ನಿಜ, ಆದರೆ ನೀನಿನ್ನೂ ಮಗು. ನಿನ್ನ ಎದುರಿಗೆ ಯುದ್ಧ ಮಾಡುವವರು ಅಸಾಮಾನ್ಯ ಶಕ್ತಿಯುಳ್ಳವರು. ಅಂಥ ಮಹಾರಥರ ಬಾಣದ ಪ್ರಯೋಗವನ್ನು ತಡೆದುಕೊಳ್ಳಲು ನೀನು ಹೇಗೆ ಸಮರ್ಥನಾಗುವೆ ಎನ್ನುತ್ತಾನೆ. ಬಿಡು ಮರೀಚಿಯ ತೊರೆಗೆ ಹೊರಗೆರಡಿರುವಂತೆ ಲೆಪ್ಪದುರುಗನ ಹಿಡಿಯಲೇತಕೆ ಗರುಡ ಮಂತ್ರವು ಚಪಲನೆನ್ನದಿರು. ಕೊಡನ ಮಗನ ಕುಮಂತ ದೊಡ್ಡ
ಮಾಡುವ ಮರೀಚಿಕೆ ಎಂಬ ನದಿಗೆ ಯಾರಾದರೂ ದೋಣಿಯನ್ನು ಉಪಯೋಗಿಸುವರೇ? ವಿಗ್ರಹದ ಹಾವನ್ನು ತಡೆಯಲು ಗರುಡ ಮಂತ್ರ ಬೇಕೇ? ದ್ರೋಣನ ಮೋಸದ ಆಲೋಚನೆಗೆ ನಾನು ಹೆದರುತ್ತೇನೆಯೇ? ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ. ನನ್ನನ್ನು ಈಗಲೇ ಆ ಸೈನ್ಯದೆದುರಿಗೆ ಕಳುಹಿಸು ಎಂದನು. ಕಂದ ವೈರಿ ವ್ಯೂಹ ಹೊಸದಳ ವೆಂದನಿಪುರದೊಳಗೆ ಕೃಪಗುರು ನಂದನರು ರಾಧೆಯ ಭೂರಿಶ್ರವ ಜಯತರು ಇಂದುದರ ನಡಹಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವರು ನೀ ಗೆಲುವಂದವಂತೈ ಸಮರವಿದು ಸಾಮಾನ್ಯವಲ್ಲೆಂದ. ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸಿದ ಶತ್ರು ಸೈನ್ಯವನ್ನು ನೋಡಿ ನೀನು ಇದು ಅಸಾಧ್ಯ ಎಂದು ಯೋಚಿಸುವಷ್ಟರಲ್ಲಿ ಕೃಪಾ ಗುರುನಂದನ ರಾಧೆಯ ಭೂಶ್ರವ ಜಯದ್ರಥರು ಇಂದೂದರ ಎಲ್ಲರೂ ಒಮ್ಮಿಗೆ ನಿನ್ನ ಹಿಂದು ಮುಂದು ಬಂದು ಮೇಲೆ ಬೀಳುತ್ತಾರೆ. ಇದು ಸಾಮಾನ್ಯವಾದ ಯುದ್ಧವಲ್ಲ ಮಗು ಎಂದನು ಧರ್ಮರಾಯ. ಗಾಳಿ ಬೆಮರುದುಂಟೆ ವಗ್ನಿ ಜ್ವಾಲೆ ಹಿಮ ಕಂಜೂರೆ ಮಂಜಿನ ಮೇಲು ಗಾಳಗ ಉಂಟೆ ಬಲು ಬೇಸಿಗೆಯ ಬಿಸಿಲೊಳಗೆ ಬಾಲಲಿವೆನ್ನನೆದುರು ದುಡುಗವ ತಾಳಲಾಗದು ಬೊಪ್ಪ ನಿಮ್ಮಡಿಯಾಲಿ ಗೌಳಿ ಗೌತಣ ವನಿಕ್ಕುವಲ ಸೀರಿಪು ಬಲವಾ. ಗಾಳಿ ಬೆವರುತ್ತದೆಯೇ? ಬೆಂಕಿ ಮಂಜಿನ ಹನಿಗೆ ಹೆದರುವುದೇ? ಬೇಸಿಗೆ ಬಿಸಿಲಿಗೆ ಇಬ್ಬನಿ ಸ್ಪರ್ಧೆ ನಡೆಸಲು ಸಾಧ್ಯವೇ? ನಾನಿನ್ನು ಮಗುವೆಂದು ಚಿಂತೆ ಮಾಡಬೇಡಿ ದೊಡ್ಡಪ್ಪ. ಶತ್ರು ಸೈನ್ಯವನ್ನು ನಾಶ ಮಾಡಿ ನಿಮ್ಮ ಕಣ್ಣುಗಳಿಗೆ ವಿಶೇಷ ಭೋಜನವನ್ನು ಪಡಿಸುತ್ತೇನೆ ಎಂದನೇ ಅಭಿಮನ್ಯು. ಅರಿಬಲವಾನಿ ಕಂದಗಳೇ ಮೋಹರ ಸಹಿತ ನಾವೇನು ನಡೆಯೆಂದರಸ ಅಭಿಮನ್ಯುವಿಗೆ ನೇಮವ ಕೊಟ್ಟ ನಾವಾಕೆ ಜನಪನಂಗ್ರಿಗೆ ಮಣಿದು ಕೈ ಮುಗಿದನಗೆ ಬೆಸಸೈ ಬೊಪ್ಪತ ಬಲ್ಲೆನು ಮಹಾವದೊಳಗೆ ಪದ್ಮವ್ಯೂಹ ಭೇದನವ. ಶತ್ರು ಸೈನ್ಯವನ್ನು ನಾಶಪಡಿಸಿ ನಮ್ಮ ಸೈನ್ಯದ ಸಮೇತ ನಡೆ ಎಂದು ಅರಸನು ಅಭಿಮನ್ಯುವಿಗೆ ಯುದ್ಧ ಭೂಮಿಗೆ ತೆರಳಲು ಅಪ್ಪಣೆ ಕೊಟ್ಟನು. ಜನಪನಂಗ್ರಿಗೆ ಮಣಿದು ಕೈ ಮುಗಿದನಗೆ ಬೆಸಸೈ ಬೊಪ್ಪತ ಬಲ್ಲೆನು ಮಹಾವದೊಳಗೆ ಪದ್ಮವ್ಯೂಹ ಭೇದನವ. ಅನುವರವಾಗಲುವೆನು ಕೃತಾಂತನ ಮನೆಗೆ ಕಳುವೆನಿದ್ದರನು ನೀನಿತು ಚಿಂತಿಸಲೇಕೆ ಕಾಳ